Neha. I'm the director of the schools program at Quest Alliance. Today we are here to talk about Hack to the Future, which is our second edition of the interstate hackathon that we do with government school students from 5 states: Gujarat, Jharkhand, Odisha, Andhra Pradesh, and Karnataka. So we have 55 students that are coming to Bangalore for 5 days. They'll be going through a process of building their prototypes using technology. All of them have identified problems for which they are building solutions. So they'll go through a 5-day residential workshop. And we have ma'am with us and one student from our school in Mysore. And we have Namrata, who's also from Quest Alliance. How many students are participating? So we have 55 students who are coming to Bangalore for 5 days, but overall the hackathon process, we have around 20,000 students who've gone through the hackathon process in the last year. ಅಂತ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಸೊ ಈ ಹ್ಯಾಕಥಾನ್ ಒಂದು ಇವೆಂಟ್ ಏನಂತ ಹೇಳಿದ್ರೆ ನಮ್ಮ ಗವರ್ಮೆಂಟ್ ಶಾಲೆ ಮಕ್ಕಳಿಗೆ ಒಂದು ಒಳ್ಳೆ ಒಂದು ಆಪರ್ಚುನಿಟಿ ಅಂತ ಹೇಳ್ಬಹುದು. ಅದರಲ್ಲಿ ಅವರು ಕಮ್ಯುನಿಕೇಶನ್ ಸ್ಕಿಲ್ಸ್ನ ಡೆವಲಪ್ ಮಾಡಬಹುದು, ಅವ್ರ ಲೈಫ್ ಸ್ಕಿಲ್ಸ್ನ ಡೆವಲಪ್ ಮಾಡ್ಬೋದು, ಅವ್ರ ಕ್ರಿಯೇಟಿವಿಟಿನ ಅವರು ಬಳಕೆ ಮಾಡಬಹುದು. ಸೊ ನಮ್ಮ ಗವರ್ಮೆಂಟ್ ಶಾಲೆ ಮಕ್ಕಳಿಗೆ ಕೊಡ್ತಾ ಇರೋದೇ ಇಂಥ ಕೆಲವೊಂದು ಆಕ್ಟಿವಿಟೀಸ್ ಅಥವಾ ಕೌಶಲ್ಯಗಳಿಂದ ಅವ್ರಿಗೆ ಕೊರತೆ ಇರುತ್ತೆ. ಸೊ ಅವ್ರಿಗೆ ರಿಸೋರ್ಸಸ್ನ ಮತ್ತೆ ಪ್ರಾಪರ್ ಗೈಡ್ಲೈನ್ಸ್ ಕೊಟ್ರೆ ನಮ್ಮ ಮಕ್ಕಳು ಕೂಡ ಬೇರೆ ಪ್ರೈವೇಟ್ ಸ್ಕೂಲ್ಸ್ ಮಕ್ಕಳ ಜೊತೆ ಕಾಂಪೀಟ್ ಮಾಡಕ್ಕೆ ಅರ್ಹರಿದ್ದಾರೆ ಅಂತ ನನ್ನ ಅಭಿಪ್ರಾಯ ಆಗಿರುತ್ತೆ. ಸೊ ಹಾಗಾಗಿ ನಮ್ಮ ಮಕ್ಕಳನ್ನ ಆ ಅವಕಾಶ ಸಿಗ್ಲಿ ಅಂತ ನಾನು ಟ್ರೈ ಮಾಡ್ತೀನಿ, ಸಾಧ್ಯವಾದಷ್ಟು ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು. ತೇಜಸ್ವಿನಿ, ನಾನು ಮೊರಾರ್ಜಿ ದೇಸಾಯಿ ಮಾದರಿ ವಸತಿ ಶಾಲೆ ಹೊಸಕೋಟೆಯಲ್ಲಿ 1ನೇ ತರಗತಿ ಓದ್ತಾ ಇದ್ದೀನಿ. ನಮ್ಮೂರು ಹರಿಯಂಬಳ್ಳಿ ಗ್ರಾಮ. ಏನಂತಂದ್ರೆ ಹ್ಯಾಕಥಾನು ಫಸ್ಟ್ ನಾವು ಹ್ಯಾಕಥಾನ್ಗೆ ಸೆಲೆಕ್ಟ್ ಆದಾಗ ನಮ್ಗೆ ಏನಿದು ಹ್ಯಾಕಥಾನ್ ಸೆಲೆಕ್ಟ್ ಮಾಡಿದ್ದಾರೆ ಯಾಕೆ ಅಂತ ನಮ್ಗೆ ಡೌಟ್ಸ್ ಇತ್ತು, ತುಂಬಾ ಕ್ವಶನ್ಸ್ ಇತ್ತು, ಯಾಕೆ ನಾವು ಸೆಲೆಕ್ಟ್ ಆಗಿದ್ದೀವಿ ಅಂತ. ಸೊ ನಾವು ರೋಷನ್ ಮಿಸ್ ಗೈಡ್ನೆಸ್ ತಗೊಂಡು ಈ ಹ್ಯಾಕಥಾನ್ ಅಂದ್ರೆ ಏನು, ನಾವು ಹ್ಯಾಕಥಾನ್ಗೆ ನಾವು ಯಾವ ಪರ್ಪಸ್ ಬಂದಿರೋದು, ಅದೇನೇನ್ ಕಲಿತೀವಿ ಅಂತ ನೀನು ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡು, ನಿನ್ನಲ್ಲಿ ಟ್ಯಾಲೆಂಟ್ ಇದ್ರೆ ನೀನು ಮಾಡ್ಬೋದು ಅಂತ ಗುರುತಿಸಿ ಕರ್ಕೊಂಡು ಬಂದ್ರು. ಸೊ ನಮ್ಗೆ 5 days ಸ್ಕೂಲಲ್ಲೇ ಟ್ರೈನಿಂಗ್ ಇತ್ತು. ಏನಂತಂದ್ರೆ ಹ್ಯಾಕಥಾನ್ ಬಗ್ಗೆ ನಾವು ಏನೇನ್ ಕಲಿತೀವಿ ಅದನ್ನೆಲ್ಲ ನಮ್ಗೆ ಇಬ್ರು ಮೆಂಟರ್ಸ್ ಬಂದಿದ್ರು, ಆಕಾಶ್ ಮತ್ತೆ ಧನುಷ್ ಸರ್ ಅಂತ. ಇಬ್ರು ತುಂಬಾ ಚೆನ್ನಾಗಿ ನಮ್ಗೆ ಟ್ರೈನಿಂಗ್ ಮಾಡಿದ್ರು. ನಾವು 5 days ಏನ್ ಕಲಿತ್ವಿ ಅಂತಂದ್ರೆ ನಾವು ಡಿಸೈನ್ ಥಿಂಕಿಂಗು, ಮತ್ತೆ ನಾವು ಹ್ಯಾಕಥಾನ್ ಅಲ್ಲಿ ಯಾವ್ಯಾವ ಪ್ರೋಗ್ರಾಮ್ ಅಲ್ಲಿ ಯಾವ್ಯಾವ ಕೋಡ್ ಮಾಡ್ಬೋದು ಅಂತ ಕಲಿತ್ವಿ. ಮತ್ತೆ ನಾವೇ ಒಂದು ಹೊಸ ಸಾಫ್ಟ್ವೇರ್ ಡೆವಲಪ್ ಮಾಡ್ಬೋದು ಅಂತ ಒಂದು ಸ್ಕಿಲ್ಸ್ ನಾವು ಡೆವಲಪ್ ಮಾಡ್ಕೊಂಡ್ವಿ. ಮತ್ತೆ ನಾವು 5 ಮೇನ್ ಥಿಂಗ್ಸ್ ನ ಕಲಿತಿದೀವಿ. ಏನಂತಂದ್ರೆ ಡಿಸೈನ್ ಥಿಂಕಿಂಗು, ಎಂಪಾಥೈಸ್ಡ್, ಟೆಸ್ಟ್, ಪ್ರೋಟೋಟೈಪು, ಮತ್ತೆ ನಾವು ಅದನ್ನ ಹೇಗೆ ಡೆವಲಪ್ ಮಾಡ್ಬೋದು ಅಂತ. ಸೊ ನಾವು ತುಂಬಾ ಕಲಿತಿದೀವಿ 5 ದಿನದಲ್ಲಿ. ಸೊ ಅಂತಂದ್ರೆ MIT ಆಪ್ ಇನ್ವೆಂಟರ್ ಮತ್ತೆ ಟಿಂಕರ್ ಕ್ಯಾಡ್ ಅಂತ ವರ್ಕ್ ಮಾಡಿದ್ವಿ. ಸೊ ನಮ್ಮ ಸ್ಕೂಲಲ್ಲಿ ನಾವು ಮೊದಲೇ ಅಟಲ್ ಟಿಂಕರಿಂಗ್ ಲ್ಯಾಬ್ ಇತ್ತು. ಸೊ ನಾವು ಅದ್ರಲ್ಲಿ ವರ್ಕ್ ಮಾಡ್ತಿದ್ವಿ ಮೊದಲೇ, ನಾವು 5 ಸ್ಟೂಡೆಂಟ್ಸ್ ಕೂಡ. ಅಟಲ್ ಟಿಂಕರಿಂಗ್ ಲ್ಯಾಬ್ ಅಲ್ಲಿ ನಾವು ಸರ್ಕ್ಯೂಟ್ಸ್ ಎಲ್ಲ ಡಿಸೈನ್ ಮಾಡಕ್ ಮೊದಲೇ ನಮ್ಗೆ ಬೇಸಿಕ್ ನಾಲೆಡ್ಜ್ ಇತ್ತು. ಸೊ ನಾವು ಹ್ಯಾಕಥಾನ್ ಬಂದಾಗ ನಮ್ಗೆ ತುಂಬಾ ಯೂಸ್ ಆಯ್ತು. ಏನಂತಂದ್ರೆ ನಮ್ಗೆ ಮೊದಲೇ ಸೆನ್ಸರ್ಸ್ ಮತ್ತೆ ಬೇಸಿಕ್ ಮೆಟೀರಿಯಲ್ಸ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇತ್ತು. ಸೊ ನಾವು ಹ್ಯಾಕಥಾನ್ ಬಂದಾಗ ತುಂಬಾ ಯೂಸ್ ಆಯ್ತು ಅದು. ಆಕಾಶ್ ಸರ್ ಮತ್ತೆ ಧನುಷ್ ಸರ್ ನಮ್ಗೆ ತುಂಬಾ ಹೇಳ್ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನಾವು ಎಲ್ಲಾನು ಕಲ್ತಿದೀವಿ ಈಗ. ಮತ್ತೆ ಇನ್ನೂ 10 days ನಮ್ಗೆ ಆನ್ಲೈನ್ ಸೆಷನ್ ಇಟ್ಟಿದ್ರು. ಸೊ ಅದ್ರಲ್ಲಿ ಏನಂತಂದ್ರೆ ನಾವು 5 ದಿನ ಸ್ಕೂಲಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಏನಪ್ಪಾ ಅಂತ ನಮ್ಗೆ ಒಂದು ಪ್ರೋಟೋಟೈಪ್ ಮಾಡ್ಸಿದ್ರು. ಏನಂತಂದ್ರೆ ನಾವು ಯಾವ ಕೆಲಸ ಮಾಡೋದಕ್ಕೆ ಸ್ವಲ್ಪ ಹಿಂಜರಿತೀವಿ ಅದನ್ನ ಲಿಸ್ಟ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಸೊ ನಾವು ಅದನ್ನೆಲ್ಲ ಲಿಸ್ಟ್ ಮಾಡಿದ್ವಿ. ಏನಂತಂದ್ರೆ ಯಾವ್ಯಾವ್ದಕ್ಕೆ ಹಿಂಜರಿತೀವಿ ಅಂದ್ರೆ ಬಟ್ಟೆ ವಾಶ್ ಮಾಡೋದಕ್ಕೆ ಸ್ವಲ್ಪ ಅಯ್ಯೋ ಮಾಡ್ಬೇಕಲ್ಲ ಅಂತ ಅನ್ಸುತ್ತೆ, ಬಟ್ಟೆ ವಾಶ್ ಮಾಡಿದ್ಮೇಲೆ ಮಡ್ಸ್ಬೇಕಾದ್ರೆ ಅಯ್ಯೋ ಮಡ್ಸ್ಬೇಕಲ್ಲ ಬಟ್ಟೆನ ಅಂತ ಫೀಲ್ ಆಗುತ್ತೆ. ನಾವು ಹಾಸ್ಟೆಲ್ನಲ್ಲಿ ಸಾಮಾನ್ಯವಾಗಿ 5 ಗಂಟೆ 5:30ಗೆ ಎದ್ದೇಳ್ತೀವಿ ಬೆಳಿಗ್ಗೆ. ಸೊ ಅಯ್ಯೋ ಬೇಗ ಎದ್ದೇಳ್ಬೇಕಲ್ಲ, ಇದೆಲ್ಲ ನಾವು ಸ್ವಲ್ಪ ಹಿಂಜರಿತೀವಿ, ಅಯ್ಯೋ ಮಾಡ್ಬೇಕಾ ಅಂತ ಮಾಡ್ತೀವ. ಅದನ್ನ ಲಿಸ್ಟ್ ಮಾಡ್ಕೊಂಡ್ ಬರಕ್ ಹೇಳಿದ್ರು. ಸೊ ಲಿಸ್ಟ್ ಮಾಡಿದಾಗಿದ್ರು ಒಂದು ಪ್ರಾಬ್ಲಮ್ ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ರು. ಸೊ ನಾವು ಆಲ್ಮೋಸ್ಟ್ ಎಲ್ಲಾ ಮನೆಯಲ್ಲೂ ಇರುವಂತ ಪ್ರಾಬ್ಲಮ್ ಏನಂತಂದ್ರೆ ಬಟ್ಟೆ ಫೋಲ್ಡಿಂಗ್ ಕ್ಲಾತ್ಸು. ಸೊ ನಾವು ಇದಕ್ಕೆ ಸೊಲ್ಯೂಷನ್ ಹುಡ್ಕೋಣ, ಒಂದು ಪ್ರೋಟೋಟೈಪ್ ಮಾಡೋಣ, ಪ್ರೆಸೆಂಟ್ ಮಾಡೋಣ ಅಂತ ನಾವು ಪ್ರೋಟೋಟೈಪ್ ಬಿಲ್ಡ್ ಮಾಡಿದ್ವಿ. ಸೊ ನಾವು ಏನ್ ಟಿಂಕರ್ ಕ್ಯಾಡಲ್ಲಿ ವರ್ಕ್ ಮಾಡಿದ್ವಿ ಅದನ್ನ ನಾವು ಆ ಕಾಂಪೋನೆಂಟ್ಸ್ ಗಳನ್ನೆಲ್ಲ ಯೂಸ್ ಮಾಡಿ ಪ್ರೋಟೋಟೈಪ್ ಬಿಲ್ಡ್ ಮಾಡಿದ್ವಿ. ಸೊ ನಾವು ಬಟನ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ಲಿ ಅದೇ ಫೋಲ್ಡ್ ಮಾಡಿ ನಮ್ಗೆ ಕ್ಲಾಸ್ ಕೊಡ್ಬೇಕು, ಈ ಪ್ರೋಟೋಟೈಪ್ ಮಾಡಿದ್ವಿ. ಮತ್ತೆ ಇನ್ನೊಂದ್ ಏನಂತಂದ್ರೆ ಝೆನ್ ಫೀಡರ್ ಅಂತ,
ಇದು ನಾವು ಕೆಲವೊಮ್ಮೆ ಅನಿಮಲ್ಸ್ಗೆ ಫೀಡ್ ಮಾಡೋದು ಮರ್ತೋಗ್ತೀವಿ, ಫುಡ್ ಹಾಕೋದನ್ನ. ಸೊ ನಾವು ಫೋನ್ಗೆ ಬ್ಲೂಟೂತ್ ಕನೆಕ್ಟ್ ಮಾಡಿ ನಾವು ಫೋನಿಂದ ಬಟನ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ಲಿ ಅದೇ ಫುಡ್ ನ ಡೆಲಿವರ್ ಮಾಡ್ಬೇಕು ಅನಿಮಲ್ಸ್ಗೆ. ಸೊ ಆ ತರ ಒಂದ್ ಮಾಡಿದ್ವಿ. ಎರಡು ನಮ್ಮ ಸ್ಕೂಲಲ್ಲಿ ಪ್ರೆಸೆಂಟ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು, ಎಲ್ಲ ಕಮೆಂಟ್ಸ್ ಚೆನ್ನಾಗಿ ಕೊಟ್ರು. ಸೊ ಇದು ನಾವು ಏನ್ ಪ್ರೋಟೋಟೈಪ್ ಮಾಡಿದ್ವು ಅಂತಂದ್ರೆ ಒಂದು ಬೇಸಿಕ್ ಏನ್ ಹೇಳ್ತೀಯ ತುಂಬಾ ಒಳ್ಳೆ ಅಪರ್ಚುನಿಟಿ. ಇದು ನಿಜವಾಗ್ಲೂ ನಾನು ಫಸ್ಟ್ ಟೈಮ್ ಹ್ಯಾಕಥಾನ್ ಬರ್ಬೇಕಾದ್ರೆ ಅಯ್ಯೋ ನಾನು ಇದನ್ನ ಮಾಡ್ತೀನ, ನನ್ ಕೈಲಿ ಆಗಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಟೀಚರ್ಸ್ ಗೈಡ್ನೆಸ್ ಇಂದ ನಮ್ ಪೇರೆಂಟ್ಸ್ ಎಲ್ಲ ಹೇಳಿದ್ರು ಒಳ್ಳೆ ಅಪರ್ಚುನಿಟಿ ಇದು, ಹೋಗು, ಏನಾದ್ರು ಸಕ್ಸಸ್ ಕಾಣ್ತೀಯ ನೀನು, ನಿನ್ ಕೈಲಿ ಆಗುತ್ತೆ ಅಂತ ನನ್ನ ಮುಂದೆ ಹೇಳಿದ್ರು. ಸೊ ಟೀಚರ್ಸ್ ಗೈಡ್ನೆಸ್ ಇಂದ, ನಮ್ ಸಪೋರ್ಟ್ ಇಂದ, ನಮ್ ಸ್ಕೂಲು, ನಮ್ ಪ್ರಿನ್ಸಿಪಲ್ ಕಳಿಸ್ಕೊಟ್ಟಿದ್ದಾರೆ ಸಾಧನೆ ಮಾಡ್ತೀಯ ಅಂತ. ಸೊ ನಾವು ಬಂದಿದ್ದೀನಿ, ಇಲ್ಲೆಲ್ಲ ನಿಂತಿದ್ದೀನಿ.